ಜಾಂಬಿ ಮೂವೀಸ್ನ ನೋಡುವಾಗ ಇವೆಲ್ಲ ಬರೀ ಕತೆಗಳು ಅಂತ ನಮಗೆ ಗೊತ್ತಿರುತ್ತೆ. ಆದ್ರೆ ನಾನಿವತ್ತು ಹೇಳ್ತಿರೋ ಈ ಫಂಗಸ್ನಿಂದ ನಿಜವಾಗ್ಲೂ ಜಾಂಬಿಗಳಾಗ್ತಾರಾ? ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಇರುವೆಗಳೆಲ್ಲ ಈಗಾಗ್ಲೇ ಜಾಂಬಿಗಳಾಗಿದ್ದಾವೆ. ಟಾಕ್ಸೋಪ್ಲಾಸ್ಮಾ. US ನ ಗವರ್ನಮೆಂಟ್ ಟ್ರಾಫಿಕ್ ನಿಂದ ಸತ್ತೋರ್ ಮೇಲೆ ಸರ್ವೆ ಮಾಡ್ತಿರ್ಬೇಕಾದ್ರೆ ಸುಮಾರು 446 ಜನರಲ್ಲಿ ಕೆಲವೊಂದಿಷ್ಟು ಜನ ಈ ಪ್ಯಾರಾಸೈಟ್ ಇಂದ ಸತ್ತಿರ್ತಾರೆ. ಟ್ರಾಫಿಕ್ ಆಕ್ಸಿಡೆಂಟ್ಗೂ ಈ ಪ್ಯಾರಾಸೈಟ್ಗೂ ಸಂಬಂಧ ಏನು ಅಂತ ನೀವು ಕೇಳಿದ್ರೆ, ಇದೇ ಪ್ಯಾರಾಸೈಟ್ ಸತ್ತಿರೋರ ಮನಸ್ಸನ್ನ ಕಂಟ್ರೋಲ್ ಮಾಡ್ತಿತ್ತು ಅಂತ, ಅಂದ್ರೆ ಅವರ ಬಿಹೇವಿಯರ್ ಅನ್ನ ಕಂಟ್ರೋಲ್ ಮಾಡ್ತಿತ್ತು. ಈ ಪ್ಯಾರಾಸೈಟ್ ಹೇಗಾದ್ರೂ ಮಾಡಿ ಇಲಿಗಳಿಗೆ ಬಂದ್ರೆ ಅದು ಮೊದ್ಲು ಮಾಡೋ ಕೆಲ್ಸ ಇಲಿಗಳಲ್ಲಿ ಬೆಕ್ಕಿನ ಮೇಲಿನ ಭಯವನ್ನ ತೆಗೆದು ಹಾಕುತ್ತೆ. ಅಂದ್ರೆ ಬೆಕ್ಕಿನ ಕಂಡ್ರೆ ಇಲಿಗೆ ಭಯನೇ ಇರಲ್ಲ. ಇದರಿಂದ ಬೆಕ್ಕು ಇಲಿಯನ್ನ ಬೇಗನೆ ಹಿಡಿಯುತ್ತೆ. ಪಾಪ ಬೆಕ್ಕು ಅದು ಗೊತ್ತಿರಲ್ಲ ಇದೊಂದು ಟ್ರ್ಯಾಪ್ ಅಂತ. ಹೀಗೆ ಇಲಿಯಲ್ಲಿದ್ದ ಆ ಪ್ಯಾರಾಸೈಟ್ ಸೀದಾ ಬೆಕ್ಕಿನ ಒಳಗೆ ಹೋಗುತ್ತೆ. ಇದನ್ನೆಲ್ಲ ಪ್ಯಾರಾಸೈಟ್ ಬೇಕಂತಲೇ ಮಾಡುತ್ತೆ. ಇದರಿಂದ ಆ ಪ್ಯಾರಾಸೈಟ್ ಬೆಕ್ಕಳನ್ನ ಸೇರಿ ಅದರ ಟಾಯ್ಲೆಟ್ ಇಂದ ನೀರನ್ನ ಸೇರಿ ಅದೇ ನೀರಿಂದ ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ. ಎಷ್ಟು ಭಯಾನಕ ಅಲ್ವಾ? ಈ ಟಾಕ್ಸೋಪ್ಲಾಸ್ಮಾ ನಮ್ಮ ಬಿಹೇವಿಯರ್ ಅನ್ನ ಕಂಟ್ರೋಲ್ ಮಾಡುತ್ತೆ ಅಷ್ಟೇ. ಆದ್ರೆ ನಾನು ಹೇಳ್ತಿರೋ ಈ ಫಂಗಸ್ ನಮ್ಮ ಮೂವ್ಮೆಂಟ್ ನ ಅಂದ್ರೆ ನಮ್ಮ ಬಾಡಿನೇ ಕಂಟ್ರೋಲ್ ಮಾಡಬಹುದು ಅಂತ ನಿಮಗೆ ಗೊತ್ತಾ? ಅದೇ ಕಾರ್ಡಿಸಿಪ್ಸ್. ಈ ಫಂಗಸ್ ಬೆಳೆಯೋದಕ್ಕೆ ಬೇಕಾದ ಸ್ಪೋರ್ಸ್ ಅಂದ್ರೆ ಅದೊಂಥರ ಬೀಜ ಅನ್ಕೊಳ್ಳಿ. ಅದು ಇರುವೆಯ ಬಾಡಿ ಒಳಗೆ ಹೋಗೋವರೆಗೆ ಮಾತ್ರ ಎಲ್ಲ ನಾರ್ಮಲ್. ಅದ್ ಯಾವಾಗ ಇರುವೆ ಬಾಡಿ ಒಳಗೆ ಹೋಗುತ್ತೋ ಆಗ ಆಟ ಶುರು. ಆ ಫಂಗಸ್ ಏನು ಮಾಡೋದಿಲ್ಲ, ಇರುವೆಯ ಮಜಲ್ ನ ಸುತ್ತ ತನ್ನ ಮಜಲ್ಸ್ ನ ಬೆಳೆಸ್ಕೊಳ್ಳುತ್ತೆ. ಯಾಕಂದ್ರೆ ಆ ಫಂಗಸ್ ಇರುವೆಯನ್ನ ತನ್ನ ಗೊಂಬೆಯನ್ನಾಗಿ ಮಾಡ್ಕೊಳ್ಳುತ್ತೆ. ಇರುವೆಗೆ ತನ್ನ ಬಾಡಿ ಮೇಲೆ ಯಾವುದೇ ಕಂಟ್ರೋಲ್ ಇರಲ್ಲ. ಅದು ಗೊತ್ತಾಗ್ತಾ ಇರಲ್ಲ ತನ್ನ ಬಾಡಿಲಿ ಏನ್ ಆಗ್ತಿದೆ ಅಂತ. ಆದ್ರೆ ಒಳಗಡೆ ಕೆಲ್ಸ ಈ ಫಂಗಸ್ ಮಾಡ್ತಿರುತ್ತೆ. ಈ ಫಂಗಸ್ ಇರುವೆ ಬಾಡಿಯನ್ನ ಜಾಂಬಿಯನ್ನಾಗಿ ಮಾಡಿ ಏನ್ ಮಾಡುತ್ತೆ ಅಂತ ನೀವು ಕೇಳ್ಬೋದು. ಇದರಿಂದ ಆ ಫಂಗಸ್ ಇರುವೆ ಬಾಡಿಯಿಂದ ಇರುವೆ ಗೂಡಿನ ಹತ್ರ ತಾನು ಬೆಳೆಯೋದಕ್ಕೆ ಸರಿಯಾದ ಜಾಗನ ಹುಡ್ಕೊಂಡು ಅಲ್ಲೇ ಇರುವೆ ಬಾಡಿಯಲ್ಲಿ ಬೆಳೆಯೋದಕ್ಕೆ ಶುರು ಆಗುತ್ತೆ. ಅಂದ್ರೆ ಆ ಫಂಗಸ್ ಬೆಳೆಯೋದಕ್ಕೆ ಕೆಲವು ಕಂಡೀಷನ್ಸ್ ಗಳಿರುತ್ತೆ. ಇದರಿಂದ ಆ ಫಂಗಸ್ ಇರುವೆಯನ್ನ ಕರ್ಕೊಂಡೋಗುತ್ತೆ. ಮುಂದೆ ಇರುವೆಯ ತಲೆಯಿಂದ ಆ ಫಂಗಸ್ ಬಸ್ಟಾಗಿ ಇರುವೆಯನ್ನ ಸಾಯೋ ಹಾಗೆ ಮಾಡುತ್ತೆ. ಹೀಗೆ ಕೆಲವು ವಾರಗಳು ಆದ ನಂತರ ಆ ಫಂಗಸ್ ಮತ್ತೆ ಸ್ಪೋರ್ಟ್ಸ್ ನ ಬಿಡೋದಿಕ್ಕೆ ಶುರು ಮಾಡುತ್ತೆ. ಯಾಕಂದ್ರೆ ಈಗಾಗ್ಲೇ ಆ ಫಂಗಸ್ ಇರುವೆಯ ಗೂಡಿನ ಹತ್ರ ಕರ್ಕೊಂಡ್ ಬಂದಿರುತ್ತೆ. ಹೀಗಾಗಿ ಮಿಕ್ಕ ಇರುವೆಗಳು ಓಡಾಡೋ ಟೈಮ್ ನಲ್ಲಿ ಆ ಸ್ಪೋರ್ಟ್ಸ್ ನ ಬಿಡಿಸುತ್ತೆ. ಕೊನೆಗೆ ಆ ಇರುವೆಗಳು ಕೂಡ ಇನ್ಫೆಕ್ಟ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಭಯಾನಕ ಫಂಗಸ್ ಮನುಷ್ಯರಿಗೆ ಹರಡೋ ಅಷ್ಟು ಶಕ್ತಿಶಾಲಿ ಅಲ್ಲ. ಯಾಕಂದ್ರೆ ನಮ್ಮ ಬಾಡಿಯ ವೈಟ್ ಬ್ಲಡ್ ಸೆಲ್ಸ್ ಅದಕ್ಕಿಂತ ಸ್ಟ್ರಾಂಗ್ ಇದಾವೆ. ಹಾಗೇನೆ ನಮ್ಮ ಬಾಡಿಯಲ್ಲಿ ಇರೋಂತ ಟೆಂಪರೇಚರ್ಗೆ ಆ ಫಂಗಸ್ ಬದುಕೋದಿಲ್ಲ. ಆದ್ರೆ ಉಳ್ಳಾಗಡ್ಡಿ ಇದು ಕೂಡ ಒಂದು ಫಂಗಸ್ಸೇ. ಆದ್ರೆ ಇದು ಹ್ಯೂಮನ್ ಬಾಡಿಗೆ ಹಾಗಿದ್ರೆ ಟೆಂಪರೇಚರ್ಗೆ ಅಡ್ಜಸ್ಟ್ ಆಗಿ ಹ್ಯೂಮನ್ಸ್ಗೆ ತೊಂದರೆ ಕೊಡ್ತಿಲ್ವಾ? ಕೆಲವು ಸೈಂಟಿಸ್ಟ್ ಗಳ ಪ್ರಕಾರ ಗ್ಲೋಬಲ್ ವಾರ್ಮಿಂಗ್ ನಿಂದ ಆ ಕಾರ್ಡಿಸಿಪ್ಸ್ ರೂಪಾಂತರಗೊಳ್ತಿದೆ ಅಂತ. ಹಾಗೆ ಯಾರಿಗೊತ್ತು ಫ್ಯೂಚರ್ ಬಗ್ಗೆ? ಇದೇ ಕಾನ್ಸೆಪ್ಟ್ ನ ಇಟ್ಕೊಂಡು ದಿ ಲಾಸ್ಟ್ ಆಫ್ ಅಸ್ ಅನ್ನೋ ವೆಬ್ ಸೀರೀಸ್ ಕೂಡ ಬಂದಿತ್ತು. ಅದು ಕನ್ನಡದಲ್ಲಿ ಕೂಡ ಡಬ್ ಆಗಿದೆ. ಆ ಸೀರೀಸ್ ತುಂಬಾನೇ ಚೆನ್ನಾಗಿದೆ, ನೋಡದೇ ಇರೋರು ನೋಡಿ ಅಂತ ಹೇಳ್ತಾ ಸರಿ, ಇದು ಇವತ್ತಿನ ವಿಷಯ. ನಿಮ್ಗೆ ಈ ಕಂಟೆಂಟ್ ನಿಜವಾಗ್ಲೂ ಇಷ್ಟ ಆಗಿದೆ ಅಂತ ನನಗೆ ಗೊತ್ತು. ನಿಮ್ಮ ಮನಸ್ಸಿಗೆ ಯಾವತ್ತೂ ಮೋಸ ಮಾಡೋದಕ್ಕೆ ಹೋಗ್ಬೇಡಿ. ಈ ಕೆಲಸ ಜಸ್ಟ್ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡೋದ್ರಲ್ಲಿ ಮುಗಿಯುತ್ತೆ. ಅದಕ್ಕೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.